ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಬಂದಿಲ್ಲ ಈಗ ಸಾರ್ವಜನಿಕರಿಗೆ ಒಂದು ಕೆಜಿಪಿ ಜ್ಯುವೆಲರಿ ಅಂಗಡಿ ಮುಂದೆ ಮುಸ್ಲಿಂ ಯುವಕರ ಪ್ರತಿಭಟನೆ. ಕೆಲವರು ಕೂಡಿಕೊಂಡು ವಕಫ್ಗೆ ಸೇರಿದ ಆಸ್ತಿಯನ್ನು ಜ್ಯುವೆಲರಿ ಅಂಗಡಿಯೊಂದಕ್ಕೆ ಬಾಡಿಗೆ ತರಿಕೊಟ್ಟಿದ್ದನ್ನು ಇಲ್ಕಲದ ಮುಸ್ಲಿಂ ಸಮಾಜದ ಯುವಕರು ಪ್ರತಿಭಟಿಸಿ ವಿರೋಧಿಸಿದರು. ಕೆಜಿಪಿ ಎಂಬ ಜ್ಯುವೆಲರಿ ಅಂಗಡಿಯನ್ನು ಜಾಮಿಯಾ ಮಸೀದಿ ಪಕ್ಕದಲ್ಲಿರುವ ಅಂಗಡಿಯಲ್ಲಿ ಬುಧವಾರದಂದು ಪ್ರಾರಂಭಿಸಲು ಹೋಗಿದ್ದರು. ಆದರೆ ಈ ಸಮಯದಲ್ಲಿ ಅಲ್ಲಿ ಸೇರಿದ ಮುಸ್ಲಿಂ ಯುವಕರು ಇದನ್ನು ಪ್ರತಿಭಟಿಸಿ, ಇದು ಯಾರದು ಸ್ವಂತ ಆಸ್ತಿಯಲ್ಲ, ವಕಫ್ ಆಸ್ತಿಯಾಗಿದ್ದು ಅದನ್ನು ಕಾನೂನು ಪ್ರಕಾರ ಬಾಡಿಗೆ ತರಿಕೊಡಬೇಕು ಎಂದು ವಿರೋಧಿಸತೊಡಗಿದರು. ಇನ್ನು ಸ್ಥಳಕ್ಕೆ ಆಗಮಿಸಿದ ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷ ಉಸ್ಮಾನ್ ಗನಿ ಹುಮನಾಬಾದ್ ಮಾತನಾಡಿ, ಇದು ವಕಫ್ ಆಸ್ತಿಯಲ್ಲ, ಮೊಹಮ್ಮದ್ ಸಾಬ್ ಕಾಜಿ ಅವರಿಗೆ ಆಸ್ತಿಯಾಗಿದ್ದು ಇವರು ಇದನ್ನು ವಿಶಾಲ್ ಜೈನ್ ಅವರಿಗೆ ಸದರಿ ಜಾಗೆಯಲ್ಲಿ ಕಟ್ಟಡ ಕಟ್ಟಿಸಿಕೊಟ್ಟು ಬಾಡಿಗೆ ಅಂತ ಇರಲು ಕೊಟ್ಟಿದ್ದರು. ಸದ್ಯ ವಿಶಾಲ್ ಜೈನ್ ತಮ್ಮ ಜೈನ್ ಕ್ಲಾತ್ ಸೆಂಟರನ್ನು ಮಹಾಂತ ಗಂಗೋತ್ರಿ ಬಳಿ ಕಟ್ಟಿಸಿ ಅಲ್ಲಿ ಅಂಗಡಿಯನ್ನು ಆರಂಭಿಸಿದ್ದು, ಈ ಖಾಲಿ ಇದ್ದ ಅಂಗಡಿಯನ್ನು ಕೆಜಿಪಿ ಜ್ಯುವೆಲರಿ ಅವರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಎಂದು ವಿವರಿಸಿದರು. ಬಂದಿಲ್ಲ ಈಗ ಸಾರ್ವಜನಿಕರಿಗೆ ಒಂದು ತಿಳಿಸೋದೇನಂದ್ರೆ, ಈ ಸದರ ಆಸ್ತಿ ಏನಿದೆಯಲ್ಲ, ಇಲ್ಲಿ ನಮ್ಮ ಜಮಾತದವರು ಹಿರಿಯರು ಇದ್ದಂಥದ್ದು ಆಸ್ತಿ. ಇದು ಆಸ್ತಿ ಮಾಲಕರು ಮೊಹಮ್ಮದ್ ಸಾಬ್ ಕಾಜಿ ಅಂತ ಇದ್ದಾರೆ. ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಬಂದರೆ ಅವ್ರಿಗೆ ದಾಖಲಾತಿಗಳನ್ನ ನಾವು ತೋರಿಸ್ತೀವಿ. ಯಾವುದು ಕಳುವಿಂದು ತುಡುಗಿಂದು ಯಾವುದೇ ವಿಷಯ ಇಲ್ಲ. ಈಗ ಯಾರಾದರೂ ಬಂದು ನೀವು ಕೇಳೋ ಅಂದಾಗ ಏನು ನಿಮ್ಗೆ ರೈಟ್ಸ್ ಇದೆ ಅನ್ನೋ ಕೇಳುವಂಥ ಪ್ರಶ್ನೆ ನಾವು ಪ್ರಜಾಪ್ರಭುತ್ವದಲ್ಲಿ ಕೇಳುವಂಥ ಹಕ್ಕು ಎಲ್ಲರಿಗಿದೆ. ಆದರೆ ಕೇಳುವಂಥ ರೀತಿ, ಕೇಳುವಂಥ ಪದ್ಧತಿ ಕಾನೂನುಬದ್ಧವಾಗಿ ಕೇಳಬೇಕು. ನಾನು ಬಂದು ಕೇಳ್ತೀನಿ ಅಂದರೆ ಇದು ಕಾನೂನು ಬಾಹಿರವಾದ ಕೃತ್ಯ ಮತ್ತು ನಾವು ಇನ್ನು ಅನಿವಾರ್ಯವಾಗಿ ನಾವು ಕಾನೂನಿನ ಸಹಾಯ ಪಡೆದುಕೊಳ್ಬೇಕಾಗಿದೆ. ಅಷ್ಟೇ ನಾವು ಸ್ವಲ್ಪ ನಮ್ಮ ಇವರಿಗೆ ವಿಶಾಲ್ ಜೈನ್ ಅವರಿಗೆ ಮತ್ತು ಖಟಾರಿ ಅವ್ರಿಗೆ ಹೇಳ್ತಾ ಇದ್ದೇವೆ, ಇದು ಒಂದು ಕಮಿಟಿ ಇದೆ, ಆ ಕಮಿಟಿ ನಿರ್ಣಯ ಮಾಡ್ಕೊಂಡಿದೆ. ಕಮಿಟಿ ತನ್ನದೇ ಆದಂಥ ಒಂದು ಸ್ಟೆಟ್ಯೂ ಬೋರ್ಡ್ ಅದ. ವಕಫ್ ಅಂದರೆ ವಕಫ್ ಅದು ಒಂದು ಮಾಲಕಲ್ಲ, ಅದನ್ನು ಆಡಳಿತ ಮಾಡುವ ಒಂದು ಆಡಳಿತ ಮಂಡಳಿ ಇದೆ. ಆ ಮಂಡಳಿ ನಿರ್ಣಯ ತೆಗೆದುಕೊಳ್ಳುತ್ತೆ. ಇದರಲ್ಲಿ ಯಾರು ಏನು ತಪ್ಪು ಭಾವಿಸಬಾರ್ದು, ಅನ್ಯತಾ ಭಾವಿಸಬಾರ್ದು. ಇಷ್ಟೇ ನಮ್ಮ ಮಾತನ್ನು ಮುಗಿಸುತ್ತೆ. ಧನ್ಯವಾದ. ಆಡಳಿತ ಮಂಡಳಿ ನಾವೇನು ಕಾನೂನು ಪ್ರಕಾರ 26ನೇ ತಾರೀಕಿಗೆ ಕಾನೂನು ಪ್ರಕಾರ ನಾವು ಲೀಗಲ್ ನೋಟಿಸ್ ಕಳಿಸಿವಿ ಇವರಿಗೆ. ಹಂಗೆ ಕಾನೂನು ಪ್ರಕಾರ ಇವ್ರ ಕಡೆ ಡಾಕ್ಯುಮೆಂಟ್ಸ್ ಇರ್ತಂದ್ರೆ ಅವ ಡಾಕ್ಯುಮೆಂಟ್ಸ್ ಇಲ್ಲಾರು ಕೊಡ್ಲಿ ಎಲ್ಲರೂ ಕೊಡ್ಲಿ, ಅದಕ್ಕೇನಿಲ್ಲ. ನಾವು ಕಾನೂನು ಪ್ರಕಾರನ ಬಂದಿವಿ. ಅವ್ರು ಬಂದು ಹೇಳೋದ್ರಲ್ಲ ಡಾಕ್ಯುಮೆಂಟ್ ಕಮಿಟಿ ಇನ್ನೊಂದು ಕಮಿಟಿ ಇದೆ ಅಂತ ಹೇಳ್ತಾ ಇದಾರಲ್ಲ, ಕಮಿಟಿ ಇರೋದ್ರ ಬಗ್ಗೆ ಪ್ರೂಫ್ ಕೊಡಿ ಅಂತ ಹೇಳಿ ನಾವು ಅಂದ್ರೆ ಕಮಿಟಿ ಪ್ರೂಫ್ ಕಮಿಟಿ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಅವ್ರು ಇದೆ ಅಂತ ಹೇಳಿದ್ರೆ ನಿನ್ನೆ 1 to 1 ಮಾತಾಡಕ್ಕೆ ಇದೇ ಡಾಕ್ಯುಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಜೈನ್ ಅವರು. ಅಲ್ಲಿ ಹೋದ್ಗಳೇನ ನಮ್ಗೆ ಧಮಕಿ ಹಾಕಾಕೊಂತಾರ, ನಮ್ಗೆ ಇದು ಮಾಡೋಂತಾರ ಅಂತ ಹೇಳಿ ಜೈನ್ ಅವರು ಹೇಳ್ಯಾರ. ಸಂಬಂಧಪಟ್ಟವ್ರು ಯಾರು ಸಂಬಂಧಪಟ್ಟವ್ರು ಅವ್ರು ಶೇರ್ ಮಾಡ್ಕೊತಾರೆ. ಯಾವುದೇ ಚರ್ಚೆ ಆಗ್ಬೇಕು ಅಂದ್ರೆ ಏನೈತಿ ನಮ್ಮವ್ರೇನು ದನ ಕಾಯ್ತಾರೆ, ವಿಡಿಯೋಗ್ರಾಫಿ ಅದು ಮಾಡೋದು ಬರೋದೇ ಇಲ್ಲ. ಏನ್ ಮಾಡಾಕ್ತಾರೆ, ಏನ್ ನಿಂತು ಮಾಡ್ತಾರಲ್ಲ ಏನ್ ಆಯ್ತಪ್ಪ. ವಿಡಿಯೋ ಯಾರು ಮಾಡ್ತಾರೆ, ಯಾರು ಮಾಡಾಕ್ತಾರೆ ಬಾಬಾ ನೀ ಮತ್ತೆ ಕಾಮಾಗಿ ಕುಂತು ಮಾತಾಡಿ ಬಗೆಹರಿಸೋಕೆ ಹೋಗುತ್ತೆ. ಅವ್ರು ಏನೋ ಡಾಕ್ಯುಮೆಂಟ್ಸ್ ನಾವು ಬದ್ಧವಾಗಿದ್ದೀವಿ. ನಾವು ಯಾಕೆ ಹೋಗ್ತೀವಲ್ಲ, ಅವರಲ್ಲಿ ನೆತ್ತಿ non-personal ವಿಷಯ ತೆಗೆದು ಆಮೇಲೆ ನೆತ್ತಿ ಇದ್ದಿದ್ದಿಲ್ಲ ಅದೆಲ್ಲ ಇಲ್ಲಿಗಲ್ ಮಾತಾಡೋಕ್ಕಾಯ್ತು. ಅಲ್ಲಿ ನಮ್ಮ PSS ಅವ್ರು ನನ್ನ ಪ್ರೊಫೆಷನಲಿ
ಟಾರ್ಗೆಟ್ ಮಾಡಿದ್ರು. ನಾನು ಮುಗಿದಿರ ಈ ಮ್ಯಾಟ್ರಿಕ್ ಸಂಬಂಧಪಟ್ಟಂತ ದಾಖಲಾತಿ ಕೇಳಕ್ ಅವ್ರಲ್ಲಿ ಕಳಿಸ್ಬಿಟ್ರು. ಆ ದಾಖಲಾತಿ ಈ ದಾಖಲಾತಿ ಹಂಗ ಹಿಂಗ ಅದು ಅಂತ ನನ್ ಕಡೆ ಪೂರ್ವ A to Z ಗೆಜೆಟ್ ಕಾಪಿಯಿಂದ ಲೀಗಲ್ ನೋಟಿಸ್ ವರೆಗೂ ನಾವು ಇನ್ನೂವರೆಗೂ ಕಾಸ್ ಆಕ್ಷನ್ ಏನೇನ್ ಕ್ರಮ ತಗೊಂಡಿದ್ವಿ ಎಲ್ಲ ನಮ್ ಕಡೆ A to Z ದಾಖಲಾತಿ ಇದಾವೆ. ಈಗ ಅವ್ರ ಏನಂತಾರ ಆಡಳಿತ ಮಂಡಳಿ ಕಮಿಟಿ ಅಂತ ನಾವು ಅನ್ಮಾಡ್ತೀವಿ. ಈಗ ಆಗಿತ್ತು ಇದನ್ನಿಂತ ಮಾತಾಡೋದು ಅಲ್ಲೇ ಅಲ್ಲ, ಇದಕ್ಕಿಂತ ಮುಂಚೆ ಹೋಗಿದ್ರಿ. ಆಯ್ತು ನೀವು ಮಾತಾಡಕತ್ತಿಲ್ಲ, ನಾ ಏನ್ ಮಾತಾಡ್ಲಿ ಅನ್ನ ಅವ್ರು ಏನ್ ಕೇಳ್ಬೇಕಾ ನಾ ಹೇಳಿದ್ವಿ ಕೇಳೋಂಗಿಲ್ಲ. ಪ್ರೊಫೆಷನಲ್ ಹೋಗ್ಬಾರ್ದು. ಎಲ್ಲ ಏನ್ ಸಮಸ್ಯೆ ಆಗಿದೆ ಎಲ್ಲ ಬರೀ ಹೆಂಗ್ ಹೀಗಾಗಿ ಮಾಡ್ಕೊಂಡ್ರೆ ಯಾವ್ದೋ ಕೆಲಸ ಸರಿಯಾಗಿ ಮಾತಾಡಿ ಸರಿ ಮಾಡಕ್ ಕೊಡುವಂಗಿದ್ರೆ ಆಗತ್ತೆ. ಇಲ್ಲ ಅಂದ್ರೆ ಏನ್ ಕಾನೂನು ಇತ್ತು ಅದು ಮಾಡೋದು. ಎಲ್ಲ ಡಿಸ್ಕಷನ್ ಬರ್ತಾರಪ್ಪ, ನಾ ಬರ್ತೀನಿ, ಇವ್ರಿಲ್ಲೇ ಇಲ್ಲಿ ಕೇಳ್ರಿ. ಅವರು ಕೂಡ ಎಲ್ಲಾರು ಬರ್ತಾರೆ, ನೀವು ಕೂಡ ಎಲ್ಲಾರು ಬರ್ತೀರಿ. ಇಲ್ಲಿ ಯಾರು ಒಂದ್ ಮಾತು ಅವ್ರು ಏನಂದ್ರು, ನಾವು ಬಾಂಡ್ ಆಗಲೇ ಇವುಗಳೇ ಏನಾಗೈತಿ ನಮಗ್ ಏನ್ ಹೇಳ್ತಾರೆ ಇವ್ರು ಹಂಗೆ ಕ್ಲೋಸ್ ಮಾಡ್ಲಿ ನಮ್ಮ ಎಲ್ಲ ಹುಡುಗರು. ನಾನು ಅಲ್ಲೇ ಹೋಗ್ತೀನಿ. ಈಗ ಎಲ್ಲಾರು ಅಲ್ಲೇ ಬರೋದು ಅಂದ್ರೆ ಎಲ್ಲ ಆಗ್ತದೆ. ಸೀದಾ ಅಲ್ಲೇ ಬರ್ತೀರಿ, ಮಾಡ್ತೀವಿ. ಆಮೇಲೆ ಮುಂದಿನ ನೀವು ಮುಂದಾಡಿ ಅವರು ಬರ್ತಾರೆ. ಬರ್ರಿ, ಎಲ್ಲರೂ ಬರ್ರಿ. ಅಲ್ಲಿ ತಿಳಿದಿದ್ದೆ ನೀವು ಮಾಡ್ತೀನಿ ಅಂದ್ರೆ ನಮಗ್ ತಿಳಿದಿದ್ದು ನಾವು ಮಾಡ್ತೀವಿ. ನನ್ನ ಜೊತೆ ವಾದ ಮಾಡ್ತಕ್ಕಂತೆಲ್ಲ ಹೇಳಕತ್ತೀನಿ. ಎಲ್ಲಾರ್ಗು ಎಲ್ಲಾರ್ಗು ವಾದ ಹೇಳಕತ್ತೀನಿ. ಎಲ್ಲಾರ್ಗು ನಿಮ್ಗೆ ತಿಳಿದಿದ್ದ ನೀವು ಮಾಡ್ತೀನಿ ಅಂದ್ರೆ ನನಗೆ ತಿಳಿದಿದ್ದ ನಾವು ಮಾಡ್ಬೇಕಾಗ್ತದೆ. ಸುಮ್ಮನೆ ಹೊಟ್ಟಿದ್ದ ಮಾಡಿದ್ರೆ ಏನಾಗ್ತದೆ? ಇಲ್ಕಲ್ ನಗರದ ಸರ್ವ ಮುಸ್ಲಿಂ ಬಾಂಧವರಿಗೆ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಇವತ್ತು ಇಲ್ಕಲ್ ನಗರದಲ್ಲಿ ನಡೆದಂತಹ ಜಾಮಿಯಾ ಮಸ್ಜಿದ್ ಉರ್ಫ್ ಜುಮ್ಮಾ ಮಸ್ಜಿದ್ ಉರ್ಫ್ ಸಾರ್ವಜನಿಕ ಮುಲ್ಲಾ ಮಸ್ಜಿದ್ ಇದು 1972ರಲ್ಲಿ ವಕಫ್ ಪ್ರಾಪರ್ಟಿಯಾಗಿ ನೋಂದಣಿ ಆಗಿರುತ್ತದೆ. ಇದರ ನಂತರ ಈ ಪ್ರಾಪರ್ಟಿಯಲ್ಲಿ ಈ ಪ್ರಾಪರ್ಟಿ ಓನರ್ಶಿಪ್ ಬರೋದು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕಫ್ಗೆ ಇರ್ತದೆ. ಅದೇ ರೀತಿಯಾಗಿ 1988ರಲ್ಲಿ ಒಂದು ಕಮಿಟಿ ಇತ್ತು. ಆ ಕಮಿಟಿ ಆದ ನಂತರ ಈಗ ಯಾವುದೇ ಕಮಿಟಿಗಳು ಇರೋದಿಲ್ಲ. ನಮ್ಮ ನಾಲೆಜ್ ಪ್ರಕಾರ ಯಾವುದೇ ಕಮಿಟಿಗಳು ಇರೋದಿಲ್ಲ. ಇದಾದ ನಂತರ ನಾವು ವಿಶಾಲ್ ಜೈನ್ ಅವರಿಗೆ ಒಂದು ಲೀಗಲ್ ನೋಟಿಸನ್ನು ಕೊಟ್ಟಿದ್ವಿ. ದಿನಾಂಕ 26 ಆಗಸ್ಟ್ರಂದು ಒಂದು ಲೀಗಲ್ ನೋಟಿಸನ್ನು ಕೊಟ್ಟಿದ್ವಿ. ಅದು ಲೀಗಲ್ ನೋಟಿಸ್ ಅವರಿಗೆ 28ನೇ ತಾರೀಕಿಗೆ ತಲುಪಿತ್ತು. ಆ ಲೀಗಲ್ ನೋಟಿಸ್ ತಲುಪಿದ ನಂತರ ವಿಶಾಲ್ ಜೈನ್ ಆಗಲಿ ಅದಕ್ಕೆ ಸಂಬಂಧಪಟ್ಟವರಾಗಲಿ ಯಾರೇ ಅದಕ್ಕೆ ಒಂದು ಕಿಮ್ಮತ್ತು ಕೊಡದೆ ಅದನ್ನು ನೆಗ್ಲೆಕ್ಟ್ ಮಾಡಿ ತಾವು ಒಂದು ಹೆಮ್ಮಕನಿಂದ ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೆ, ಓಪನಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ಅದಕ್ಕಾಗಿ ನಾವು 1ನೇ ತಾರೀಕಿಗೆ DC ಅವರಿಗೂ ಒಂದು ರಿಕ್ವಿಸಿಷನ್ ಲೆಟರ್ ಹಾಕಿದ್ವಿ. ಅದೇ ರೀತಿ ಜಿಲ್ಲಾ ವಕಫ್ ಅಧಿಕಾರಿಗೂ ರಿಕ್ವಿಸಿಷನ್ ಲೆಟರ್ ಹಾಕಿದ್ವಿ. ಅದೇ ರೀತಿ SP ಸಾಹೇಬ್ರಿಗೂ ಕೂಡ ಒಂದು 1ನೇ ತಾರೀಕಿಗೆ ನಾವು ರಿಕ್ವಿಸಿಷನ್ ಲೆಟರ್ ಹಾಕಿದ್ವಿ. ಇಷ್ಟೆಲ್ಲ ಲೆಟರ್ ಹಾಕಿದ್ರು ಕೂಡ ಇವರು ಹೆಮ್ಮಕ್ಕಳಿಂದ ಇವತ್ತು ಓಪನಿಂಗ್ ಮಾಡೋಕ್ಕೆ ಹೋದರು. ನಾವು ಶಾಂತ ರೀತಿಯಾಗಿ ನಮ್ಮ ಯುವಕರೆಲ್ಲರೂ ಕೂಡಿ ಅವ್ರಿಗೆ ಒಂದೇ ವಿನಂತಿಯನ್ನು ಮಾಡಿದ್ವಿ, ನಿಮ್ಮ ಹತ್ತಿರ ಇರುವಂಥ ದಾಖಲೆಗಳನ್ನು ಪ್ರಸ್ತುತಪಡಿಸಿ ನೀವು ಇದನ್ನು ಓಪನಿಂಗ್ ಮಾಡಬಹುದು. ಅದಕ್ಕೆ ನಮ್ದು ಯಾವುದೇ ರೀತಿಯ ತಕರಾರು ಇಲ್ಲ ಅಂತ ಹೇಳಿದಾಗಿಯೂ ಕೂಡ ಅವರು ಯಾವುದೇ ದಾಖಲೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಲ್ಲ. ಇದಾದ ಮೇಲೆ ಇಲ್ಕಲ್ ನಗರ PSI ಸಾಹೇಬರು ನಾವು ಪ್ರತಿಭಟನೆ ಮಾಡಿದಂಥ ಸ್ಥಳಕ್ಕೆ ಬಂದು ಸಮಜಾಯಿಷಿಯನ್ನು ಮಾಡೋದಕ್ಕಾಗಿ ನಮ್ಮನ್ನ ಸ್ಟೇಷನ್ಗೆ ಕರ್ಕೊಂಬಂದರು. ಇಬ್ಬರನ್ನು ವಿಶಾಲ್ ಜೈನ್ ಟೀಮನ್ನು, ಅದರ ಜೊತೆ CPI ಸಾಹೇಬರು ಅದನ್ನು ಉಸ್ತುವಾರಿಯನ್ನು ವಹಿಸಿದ್ರು. ಹಾಗೆ ಕುಂತಾಗ ನಾವು ನಮ್ಮ ದಾಖಲಾತಿಗಳನ್ನು ಕೊಟ್ವಿ. ಇದು ಒಂದು ವಕಫ್ ಪ್ರಾಪರ್ಟಿ ಇದೆ, ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಪ್ರಾಪರ್ಟಿ ಅಲ್ಲ ಅಂತ ಹೇಳಿ. ಅವರು ಯಾರು ವಿಶಾಲ್ ಜೈನ್ ಟೀಮ್ದವರು ಯಾವುದೇ ರೀತಿಯಾದ ದಾಖಲಾತಿಗಳನ್ನು ಪ್ರಸ್ತುತಪಡಿಸಲಿಲ್ಲ. ಅದೇ ರೀತಿಯಾಗಿ ಮತ್ತೆ ಅದೇ ಸಮಯದಲ್ಲಿ ನಾವು ಇನ್ನೊಂದು ಲೆಟರ್ನ ಕೊಟ್ಟಿದ್ವಿ, ಅರ್ಜಿಯನ್ನು CMC ಅವರಿಗೆ.
CMC ಕಮಿಷನರು ಕೂಡ ಆ ಒಂದು ಬೈಠಕ್ನಲ್ಲಿ ಕುಂತಿದ್ರು. CMC ಅವರು ತನಿಖೆ ಮಾಡಿದಾಗ ಅವ್ರ ಕಡೆಯಿಂದ ಇವರು ಯಾವುದೇ ರೀತಿಯ ಪರವಾನಗಿ ಅಂಗಡಿಯನ್ನು ಇದು ಮಾಡಲಿಕ್ಕೆ ಲೈಸೆನ್ಸನ್ನು ಪಡೆದಿರೋದಿಲ್ಲ. ಇದೆಲ್ಲ ಆದ ಮೇಲೆ ಕಮಿಷನರ್ ಸಾಹೇಬ್ರು ಇಷ್ಟೇ ಹೇಳಿದರು, CMC ಕಮಿಷನರ್ ಸಾಹೇಬರು, ನೀವು ಲೈಸೆನ್ಸ್ ತಗೊಂಡ ನಂತರ ಈ ಒಂದು ಜ್ಯುವೆಲ್ಲರಿ ಶಾಪನ್ನು ನೀವು ಓಪನ್ ಮಾಡಲಿಕ್ಕೆ ಬರ್ತದೆ, ಅಲ್ಲಿವರೆಗೂ ಈ ಶಾಪನ್ನು ನೀವು ಬಂದ್ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾವೆಲ್ಲರೂ ಸಹಮತವನ್ನು ವ್ಯಕ್ತಪಡಿಸಿ ನಾವು ಅಲ್ಲಿಂದ ಮರಳಿ ಬಂದಿವಿ. ಇಷ್ಟೆಲ್ಲ ಆಗಿರೋದು ಈ ಒಂದು ಇದರಲ್ಲಿ ಸಹಕರಿಸಿದಂತಹ ಶಾಂತ ರೀತಿ ಪ್ರತಿಭಟನೆ ಮಾಡಲು ಸಹಕರಿಸಿದಂತಹ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ, ಪೊಲೀಸ್ ಇಲಾಖೆಗೆ, ಪತ್ರಕರ್ತರಿಗೆ, ಎಲ್ಲ ಹಿತೈಷಿಗಳಿಗೂ ಕೂಡ ಹಾಗೂ ಅದೇ ರೀತಿಯಾಗಿ ವಿಶಾಲ್ ಜೈನ್ ಅವ್ರಿಗೂ ಕೂಡ ನಾವು ಸಹಕರಿಸ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಈ ಒಂದು ಏನು ಪರವಾನಗಿಯ ಡಾಕ್ಯುಮೆಂಟ್ಸ್ ಇವರು ನಮ್ಮ ಪ್ರಸ್ತುತಪಡಿಸಿದ ಮೇಲೆ ಈಗ ಅದೇ ರೀತಿ ಜಿಲ್ಲಾ ವಕಫ್ ಅಧಿಕಾರಿಯವರು ಒಂದು ಎಂಕ್ವೈರಿ ಮಾಡಿದ ಮೇಲೆ ಏನು ಬರ್ತಾ ಡಾಕ್ಯುಮೆಂಟ್ಸ್ ತೋರಿಸಿದ ಮೇಲೆ ಇವರಿಗೆ CMC ಪರವಾನಗಿ ಪಡೆದ ಮೇಲೆ ಮತ್ತೊಳ್ಳೆ ಓಪನ್ ಮಾಡಬೇಕಂತ ಹೇಳಿ ಒಂದು ಆದೇಶ ಆಗಿದೆ. ಅದಕ್ಕೆ ನಾವೆಲ್ಲರೂ ಸ್ವಾಗತವನ್ನು ವ್ಯಕ್ತಪಡಿಸ್ತೇವೆ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.